ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಇವರ ಇಲಾಖೆಗೆ 275 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಮೊದಲ 2.5 ತಿಂಗಳು ಅಂದರೆ ಜೂನ್ ಮಧ್ಯಾವಧಿಯವರೆಗೆ 17 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದರಲ್ಲಿ ಬಳಕೆ ಮಾಡಿರುವಂಥದ್ದು 5.95 ಕೋಟಿ ರೂಪಾಯಿ. ಬಳಕೆ ಆಗದೇ ಇರುವಂಥ ಅನುದಾನ ಎಷ್ಟು ಅಂತ ಹೇಳಿದ್ರೆ 11.52 ಕೋಟಿ ರೂಪಾಯಿ. ಒಟ್ಟು ಬಜೆಟ್ ಘೋಷಣೆ ಏನಿತ್ತು ಅದರಲ್ಲಿ 2.16% ಮೊತ್ತವನ್ನು ಮಾತ್ರ ಸದ್ಯದ ಮಟ್ಟಿಗೆ ಶಿವರಾಜ್ ತಂಗಡಗಿಯವರು ಬಳಕೆ ಮಾಡಿಕೊಂಡಿದ್ದಾರೆ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲಿ ಬಜೆಟಲ್ಲಿ ಘೋಷಣೆಯಾದಂಥ ಅನುದಾನದ ಬಳಕೆ ಅಲ್ಲ, ಆ ಘೋಷಣೆಯಾದಂತಹ ಫಂಡ್ನಲ್ಲಿ ಈಗ ಮೊದಲ ತ್ರೈಮಾಸಿಕ ಅವಧಿ ಏಪ್ರಿಲ್ ಮೇ ಜೂನ್ ಇದು ಮೊದಲನೆಯ ತ್ರೈಮಾಸಿಕ ಅವಧಿ, ಮೊದಲ ಆರ್ಥಿಕ ವರ್ಷದ ಫಸ್ಟ್ ಕ್ವಾರ್ಟರ್. ಇದರಲ್ಲಿ ಬಿಡುಗಡೆ ಆಗಿರುವಂಥ ಅನುದಾನದ ಬಳಕೆಗೆ ಏನು ಸಮಸ್ಯೆ? ದುಡ್ಡು ಕೊಟ್ಟಿಲ್ಲ ಅಂದರೆ ದೊಡ್ಡ ವಿಷಯ. ದುಡ್ಡು ಬಿಡುಗಡೆ ಆಗಿದೆಯಲ್ಲ ಹಣಕಾಸು ಇಲಾಖೆಯಿಂದ ಸಂಬಂಧಪಟ್ಟಂತಹ ಸಚಿವರ ಖಾತೆಗಳಿಗೆ, ಅದನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಏನು ಸಮಸ್ಯೆ? 275 ಕೋಟಿ ರೂಪಾಯಿ, ಅದರಲ್ಲಿ ಬಿಡುಗಡೆ ಆಗಿದ್ದು 17 ಕೋಟಿ ರೂಪಾಯಿ, ಬಳಕೆ ಆಗಿರುವಂಥದ್ದು ಕೇವಲ 5.95 ಕೋಟಿ ರೂಪಾಯಿ. ಬಾಕಿ ಹಾಗೆಯೇ ಉಳಿಸ್ಕೊಂಡಿದ್ದಾರೆ. ಅದನ್ನು ಏನು ಮಾಡ್ತಾರೆ? ಕೆಲಸಗಳಾಗಬೇಕು, ಚುರುಕು ಅಂದರೆ ಆಡಳಿತಾತ್ಮಕ ಚುರುಕು ಮಂದಗತಿಯಲ್ಲಿ ಸಾಗ್ತಾ ಇದೆಯಾ ಸರ್ಕಾರ, ನಿಧಾನಗತಿಯಲ್ಲಿದೆಯಾ? ಸಚಿವರು ಅವರ ಇಲಾಖೆಗೆ ಕೆಲಸಗಳಾಗುವಂತಹ ಸಂದರ್ಭದಲ್ಲಿ ಜನರನ್ನು ಓಡಾಡಿಸ್ತಾ ಇದ್ದಾರಾ? ವಿಧಾನಸೌಧವನ್ನು ಸುತ್ತುವ ಹಾಗೆ ಮಾಡ್ತಾ ಇದ್ದಾರಾ? ಕಚೇರಿಗಳನ್ನು ಸುತ್ತುವ ಹಾಗೆ ಮಾಡ್ತಾ ಇದ್ದಾರಾ? ಇವತ್ತಲ್ಲ ನಾಳೆ ಬಾ ಅಂಥೇಳಿ ಕತೆ ಹೇಳ್ತಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ. ಇದರಿಂದ ಆಡಳಿತ ಚುರುಕಾಗಿದ್ದರೆ ಈ ಅನುದಾನ ಬಳಕೆ ಶೀಘ್ರ ಆಗ್ತಾ ಇತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.